ದೃಶ್ಯ ಗಮನಿಸ್ತಾ ಇರೋದು 10ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಪ್ರಯುಕ್ತ ಕಣಿವೆ ರಾಜ್ಯದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಯೋಗ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರೋದು. ಆ ಮೂಲಕ ಯೋಗ ಮಾಡ್ತಿದ್ದಾರೆ. ಶ್ರೀನಗರದ ದಾಲ್ ಸರೋವರದ ತಟದಲ್ಲಿ ಈ ಕಾರ್ಯಕ್ರಮ ನಡೀತಾ ಇರೋದು. ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆಗೆ ಹೆಚ್ಚು ಕಡಿಮೆ 7,000 ಜನ ಯೋಗ ಪ್ರದರ್ಶನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಅಂದರೆ ಯೋಗ ದಿನಾಚರಣೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ದಾಲ್ ಸರೋವರದ ಬಳಿ ತೀವ್ರ ಕಟ್ಟೆಚ್ಚರವನ್ನು ಕೂಡ ವಹಿಸಲಾಗಿದೆ. ಕಾರಣ ಈ ಯೋಗ ದಿನಾಚರಣೆಯ ಪ್ರಯುಕ್ತ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾಗಿಯಾಗಿದ್ದಾರೆ ಅನ್ನೋ ಕಾರಣಕ್ಕೆ ದೃಶ್ಯ ನೋಡ್ತಾ ಇರೋದು. 7,000ಕ್ಕೂ ಅಧಿಕ ಜನ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾಗಿಯಾಗಿರುವ ಈ ಯೋಗ ದಿನಾಚರಣೆ ಕಾರ್ಯಕ್ರಮದಲ್ಲಿ ಅವ್ರ ಜೊತೆಗೆ ಭಾಗಿಯಾಗಿರೋದು. ಆಗ್ಲೇ ಹೇಳ್ತಾ ಇದ್ವಿ ಯೋಗ ಎಷ್ಟು ಮಹತ್ವ ಪಡೆದುಕೊಳ್ಳುತ್ತೆ ಜೀವನದಲ್ಲಿ ಅಂತ. ಇವತ್ತು ಯೋಗ ದಿನಾಚರಣೆ ಆಚರಣೆ ಮಾಡ್ತಿದ್ದೀವಿ ಅಂದ್ರೆ ಅದಕ್ಕೆ ಕಾರಣ ಪ್ರಧಾನಿ ನರೇಂದ್ರ ಮೋದಿ ಅವರೇ. ಇಂಥ ಹಲವು ಕಾರ್ಯಕ್ರಮಗಳನ್ನ ಅವರು ಜಾರಿಗೆ ತಂದಿದ್ದಾರೆ. ಅದರ ಮಹತ್ವ ತಿಳಿಸುವ ನಿಟ್ಟಿನಲ್ಲಿ ಬರೀ ಯೋಗ ಮಾತ್ರ ಅಲ್ಲ, ನಮ್ಮ ದೇಶದ ಸಂಸ್ಕೃತಿ ಕಲೆ ಅನಾವರಣ ಹೆಚ್ಚಾಗಿ ಆಗುವುದು ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರಿಂದಲೇ. ಹಾಗಾಗಿ ತುಂಬಾ ಜನ ಅವ್ರನ್ನ ಇಷ್ಟಪಡ್ತಾರೆ ಕೂಡ. ವೆಲ್ಕಮ್ ಬ್ಯಾಕ್. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ, ಪ್ರಧಾನಿ ಮೋದಿ ಅವರು 10ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಗೆ ಸಾಕ್ಷಿಯಾಗ್ತಾ ಇರೋದು. ಜೂನ್ 21 ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯಾಗಿ ಯಾವ ರೀತಿ ಪ್ರಚಲಿತದಲ್ಲಿ ಬಂತು, ಯಾಕೆ ಜೂನ್ 21, ಜೂನ್ 21ನೇ ತಾರೀಕೆ ಯಾಕೆ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನ ಇಡೀ ವಿಶ್ವದಾದ್ಯಂತ ಜಾರಿಗೆ ತರಲಾಯಿತು ಅನ್ನುವಂಥದ್ದಕ್ಕೂ ಒಂದು ವಿಶೇಷ ಕಾರಣ ಇದೆ. ಹೇಳ್ತೀನಿ, ಇದನ್ನು ಮಾಡ್ಕೊಳ್ಳೋದಂತೆ ಅಚೀವ್ ಮಾಡೋವಂಥದ್ದು ಇದೆಯಲ್ಲ, ಅದು ಯೋಗದಿಂದ ಮಾತ್ರ ಸಾಧ್ಯವಾಗುತ್ತೆ. ಇವತ್ತು ಈ ಥರದ ಶರಣ್ ಅವ್ರನ್ನ ನೋಡಿದ್ರೆ ನಾವು ಅದಕ್ಕೆ ಸ್ಫೂರ್ತಿ ಆಗ್ಬೋದಾ? ಯೋಗಕ್ಕೆ ಇದೆ, ಯೋಗಕ್ಕೆ ಶಕ್ತಿ ಇದೆ. ಇವತ್ತು ಈ ಥರದ ಒಂದು ಅದ್ಭುತವಾದಂಥ ಒಂದು ನಡಿ ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ವೇದಿಕೆಯಲ್ಲಿ ಇವತ್ತು ನನ್ನನ್ನು ಕರೆದು ಯೋಗದ ಸಂಭ್ರಮದ ಜೊತೆಲಿ ಇವತ್ತು ನನ್ನನ್ನು ಪಾಲುದಾರನಾಗಿ ಮಾಡಿದ್ದಾರೆ, ನನಗೊಂದು ಸ್ಥಾನ ಕೊಟ್ಟಿದ್ದಾರೆ ಅನ್ನೋದಾದರೆ ಇದು ನನ್ನ ಯೋಗ. ಸರ್, ಯಾವಾಗಲೂ ವೇದಿಕೆಯನ್ನು ಹಂಚ್ಕೊಳ್ತಾ ಇದ್ದಾರೆ ನೀವು? ಖಂಡಿತ ಸರ್, ಯಾಕಂದರೆ ಯೂಶಲಿ ನನ್ನ ಮತ್ತು ಈ ದೈಹಿಕವಾದಂಥ ಈ ಚಟುವಟಿಕೆಗಳೇನಿದಾವಲ್ಲ, ಆರೋಗ್ಯದ ವಿಚಾರವಾಗಿ ನನ್ನ ಮತ್ತು ಈ ಒಂದು ಎಕ್ಸಸೈಸ್ ಆಗಿರ್ಬೋದು, ವರ್ಕೌಟ್ಸ್ ಆಗಿರ್ಬೋದು, ಇದರ ನಂಟು ತುಂಬ ಹಿಂದಕ್ಕೆ ಹೋಗುತ್ತೆ. ಇದೇ ಜಾಗದಲ್ಲಿ ನನ್ನ ಗುರುಗಳು ಬೆಳಗಿನ ಜಾವ 5 ಗಂಟೆಗೆ, ಅವಾಗೆಲ್ಲ ಈ ಬ್ಯಾರಿಕೇಡ್ಸ್ ಎಲ್ಲ ಏನೂ ಇರಲಿಲ್ಲ, ಎಲ್ಲ ಬಂದು ಇಲ್ಲಿ ಎಕ್ಸಸೈಸ್ ಮಾಡ್ತಾಯಿದ್ವಿ. ಇವತ್ತು ನಾನು ಈ ಸಂಭ್ರಮದಲ್ಲಿ ನನಗನ್ಸಿದ್ದು ಏನು ಅಂತಂತಂದರೆ, ದೇವರು ಒಂದು 20-25 ವರ್ಷಗಳ ನಂತರ ಮತ್ತೆ ಇಲ್ಲಿಗೆ ಕರ್ಕೊಂಡು ಬಂದು ಮತ್ತೆ ವ್ಯಾಯಾಮಕ್ಕೆ ಸಂಬಂಧಪಟ್ಟಂಥ ವಿಚಾರನ ಇವತ್ತು ನನಗೆ ಇಲ್ಲಿ ಸಿಕ್ಕಿರೋವಂತಹದ್ದು ಇದೆ ಗೊತ್ತಾ, ಇದು ಒಂದು ಋಣ. ಸೋಂಬೇರಿಗಳಿಗೆಲ್ಲ ಏನು ಹೇಳ್ತೀರಾ ಸರ್? ಸರ್, ಇವತ್ತು ಈ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇರೋವಂಥವ್ರಾಗಿರ್ಬೇಕು. ಯಾಕಂತಂದ್ರೆ ಇವತ್ತು ನಾನು ಇದನ್ನು ಕೇಳ್ಪಟ್ಟೆ, 6 ಲಕ್ಷಕ್ಕೂ ಹೆಚ್ಚು ಜನ ಇವತ್ತು ಒಂದೇ ಟೈಮಿನಲ್ಲಿ ಇವತ್ತು ವೀಕ್ಷಿಸ್ತಾ ಇರೋವಂಥದ್ದು. ಇವತ್ತಿಷ್ಟು ಜನ ನೋಡ್ತಾ ಇದ್ದೀನಿ. ಹೀಗಾಗಿ ಸೋಮಾರಿತನ ಇಲ್ಲ ಸರ್ ನಮ್ಮಲ್ಲಿ. ಮನೇಲಿ ಕೂತಿರೋರಿಗೆ, ಯಾರು ಮನೇಲಿ ಕೂತಿದ್ರು ಕೂಡ, ಯಾಕಂದರೆ ಇವತ್ತು ಯೋಗ ಅಂತ ಅನ್ನೋವಂಥದ್ದಕ್ಕೆ ಎಲ್ಲಿ ಕೂತ್ರೂ ಮಾಡಬಹುದಾದಂಥ ಏಕೈಕ ಸಾಧನ ಒಂದಿದೆ ಅಂತ ಅನ್ನೋದಾದರೆ ಪ್ರಪಂಚದಲ್ಲಿ ಅದು ಯೋಗ. ಇವತ್ತು ಯೋಗವನ್ನು ಇಡೀ ಪ್ರಪಂಚಕ್ಕೆ ಪರಿಚಯಿಸಿದಂಥ ಮಣ್ಣಿದು, ಪರಿಚಯಿಸಿದಂಥ ನಾಡಿದು. ಇವತ್ತು ಆ ನಾಡಿನಲ್ಲಿ ನಾವೆಲ್ಲರೂ ಜನಿಸಿದ್ದೀವಿ ಗೊತ್ತಾ, ಇದು ನಾವು ಪಡ್ಕೊಂಡಂಥ ಯೋಗ, ನಾವು ಪಡ್ಕೊಂಡಂಥ ಯೋಗ. ಓಕೆ, ತುಂಬ ಚೆನ್ನಾಗಿ ಹೇಳಿದ್ರಿ ಸರ್. ಈಗ ದರ್ಶನನ ಹೊರತುಪಡಿಸಿ ಈಗ ಈ ಒಂದು ದರ್ಶನ ವಿಚಾರಕ್ಕೆ ಬಂದಾಗ ನಿಮ್ಮ ರಿಯಾಕ್ಷನ್ ಏನು ಸರ್? ಯೋಗ ಹೊರತುಪಡಿಸಿ ಇನ್ನೊಂದ್ಸಲ ಪರವಾಗಿಲ್ಲ ಸರ್, ಒಂದೆರಡು ಮಾತು ಸರ್, ಒಂದೆರಡು ಮಾತು ನೋಡಿ. ಜೂನ್ 21 ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಯಾಕೆ ಜೂನ್ 21ನ್ನೇ ಆಯ್ಕೆ ಮಾಡಿಕೊಳ್ಳಾಯಿತು, ಇದಕ್ಕೆ ಕಾರಣ ಏನು ಅನ್ನೋದನ್ನು ಗಮನಿಸ್ತಾ ಹೋದರೆ ಒಂದು ವೈಜ್ಞಾನಿಕ ಕಾರಣವೂ ಕೂಡ ಇದೆ. ಜೂನ್ 21 ವರ್ಷದ ಅತ್ಯಂತ ದೀರ್ಘವಾದ ದಿನ.
ಮಾಡ್ತಿದ್ದಾರೆ. ಮನೇಲಿದ್ರು ಐ ಎಂಕರೇಜ್ ಎಲ್ಲರೂ ಯೋಗ ಮಾಡಿ. ಇಟ್ಸ್ ವೆರಿ ವೆರಿ ಈಸಿ. ಈ ಸೂರ್ಯ ನಮಸ್ಕಾರ, ಪ್ರಾಣಾಯಾಮ ಇದೆಲ್ಲ ತುಂಬ ಇಟ್ಸ್ ದಟ್ ಇನ್ನರ್ ಬ್ಯೂಟಿ ದಟ್ ಮ್ಯಾಟರ್ಸ್. ಸೊ ಥ್ಯಾಂಕ್ ಯು ಸೋ ಮಚ್ ಈ ಇವೆಂಟ್ ಹೇಳಿದ್ರಿ. ಒಂದು ವರ್ಷ ಕರ್ನಾಟಕ ಜೊತೆ ಗ್ಯಾಪ್, ಆದ್ರೆ ಬಹುಭಾಷಾ ನಟಿಯಾಗಿ ಈ ಕರ್ನಾಟಕದಲ್ಲಿ ಅದು ಯೋಗ ಮಾಡೋದಂದ್ರೆ ಹೇಗಿತ್ತು ಮೇಡಮ್? ಅಷ್ಟೊಂದು ಪ್ರೀತಿ, ಜನರ ಪ್ರೀತಿ. ಅಫ್ಕೋರ್ಸ್ ಇಲ್ಲ, ತುಂಬಾ ಅವ್ರ ಪ್ರೀತಿ ನೋಡಿದ್ರೆ ಅದಕ್ಕೆ ನಾನು ಬರ್ತಾನೆ ಇದ್ದೀನಿ ಇವೆಂಟ್ಸ್ಗೋಸ್ಕರ. ಸೊ ನನ್ನ ಫಿಲ್ಮ್ ಕೂಡ ರಿಲೀಸ್ ಆಗ್ತಿದೆ, ನನ್ನ ಕನ್ನಡ ಸಿನಿಮಾ ಕೂಡ ರಿಲೀಸ್ ಆಗ್ತಿದೆ. ಸೊ ಅದಕ್ಕೋಸ್ಕರ ಐ ಆಮ್ ಆಲ್ಸೋ ವೇಟಿಂಗ್. ಬಟ್ ಇಲ್ಲ, ಇಲ್ಲಿ ಬಂದಾಗ ಮನೆಗೆ ಬಂದಂಗೆ. ಸೊ ತುಂಬಾ ಖುಷಿ ಆಗ್ತಿದೆ, ಎಲ್ಲರೂ ನೋಡಿದಾಗ ಅಪ್ರಿಷಿಯೇಟ್ ಮಾಡ್ತಿದ್ದಾರೆ. ಸೊ ಎಲ್ಲೋ ಮನೆಯಿಂದ ಕಳಿಸಿ ಕೆಲಸ ಮಾಡ್ಕೊಂಡು ಬಾ ಅಮ್ಮ ಅಂದಾಗಿತ್ತು. ಸೊ ಐ ಆಮ್ ವೆರಿ ವೆರಿ ಹ್ಯಾಪಿ ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್. ಈಗ ಮುಖ್ಯಮಂತ್ರಿಗಳ ಜೊತೆಗೆ ಈಗ ವೇದಿಕೆ ಹಂಚ್ಕೊಂಡು ತಾವು ಯೋಗ ಮಾಡಿರೋದು ಏನ್ ಮೆಸೇಜ್ ಕೊಡ್ತೀರಾ ರಾಜ್ಯಕ್ಕೆ? ಇಲ್ಲ, ಐ ಥಿಂಕ್ ಅವ್ರು ಬಂದಿರೋದು, ಐ ಥಿಂಕ್ ಐ ವಾಸ್ ವೆರಿ ವೆರಿ ಹ್ಯಾಪಿ. ಆ್ಯಂಡ್ ಒಂದೇ ವೇದಿಕೆ ಮೇಲೆ ಇರೋದು ಇಟ್ ವಾಸ್ ರಿಯಲ್ ಪ್ಲೆಷರ್ ನನಗೆ. ಆ್ಯಂಡ್ ಅವರು ಐ ಥಿಂಕ್ ಅವರು ಕೂಡ ಸಪೋರ್ಟ್ ಮಾಡಿದ್ದಾರೆ. ಅವರು ಕೂಡ ಹೇಳ್ತಿದ್ದಾರೆ ಇಲ್ಲ ಒಳ್ಳೇದಮ್ಮ, ಸೊ ಇಲ್ಲಿಂದ ಜನ ಹೋಗಿ ಕೆಲಸ ಮಾಡಬೇಕು ಅಂತ. ಸೊ ಕೇಳಿದ್ರು ಸಿನಿಮಾ ಬಗ್ಗೆ ಇವೆಲ್ಲ. ಸೊ ತುಂಬ ಖುಷಿ ಆಯಿತು. ಅವ್ರ ಎಂಕರೇಜ್ಮೆಂಟ್, ಅವ್ರ ಸಪೋರ್ಟ್ ಇದ್ದಾಗ ಇನ್ನೊಂದು ಸ್ವಲ್ಪ ಕಾನ್ಫಿಡೆನ್ಸ್ ಬರುತ್ತೆ. ಕರ್ನಾಟಕದಲ್ಲಿ ಯಾವ ಸಿನಿಮಾ ಇದೆ ಮೇಡಮ್? ಇವಾಗ ಸೈನ್ ಮಾಡಿದ್ದೀನಿ, ಆ್ಯಕ್ಚುಲಿ ಶೂಟಿಂಗ್ ಕೂಡ ಮುಗ್ದಿದೆ. ಬಟ್ ನಾನು ವೇಟ್ ಮಾಡ್ತಿದ್ದೀನಿ ಪ್ರೊಡಕ್ಷನ್ ಹೌಸಸ್ಸಿಂದ. ಸ್ಲೋ ಆಗಿ ಟ್ರೇಲರ್ಸ್ ಇವೆಲ್ಲ ರಿಲೀಸ್ ಆಗುತ್ತೆ. ಬಟ್ ನೀವೆಲ್ಲರೂ ಖುಷಿ ಆಗ್ತೀರಾ. ಮೇಡಮ್, ಕನ್ನಡ ಇಂಡಸ್ಟ್ರಿ ಬಗ್ಗೆ, ಬೆಳವಣಿಗೆ ಬಗ್ಗೆ ಮಾತಾಡೋದು. ಕನ್ನಡ ಇಂಡಸ್ಟ್ರಿ ಮನೆ. ನಾನು ಸಿನಿಮಾಲಿ ಹುಟ್ಟಿರೋದು ಸ್ಯಾಂಡಲ್ವುಡ್ಡಲ್ಲಿ. ಸೊ ಯಾವಾಗಲೂ ನನ್ನ ಫಸ್ಟ್ ಪ್ರಯಾರಿಟಿ ಇರೋದು. ಸೊ ತುಂಬ ಖುಷಿ ಆಗ್ತದೆ ಈ ಥರ ಅಟ್ಲೀಸ್ಟ್ ಅದಕ್ಕೆ ಗ್ಯಾಪ್ ಬಂದಾಗ, ಈ ಥರ ಇವೆಂಟ್ಸಿಗೆ ಬಂದಾಗಲೂ ಅಟ್ಲೀಸ್ಟ್ ಎಲ್ಲರ ಜೊತೆ ಇಂಟರ್ಯಾಕ್ಟ್ ಆಗೋದು, ನಿಮ್ಮ ಜೊತೆ ಇಂಟರ್ಯಾಕ್ಟ್ ಆಗೋದು ತುಂಬ ಖುಷಿ ಅನಿಸುತ್ತೆ. ಆ್ಯಂಡ್ ಎಲ್ಲಿ ಹೋದ್ರೂ ನನಗೇನೋ ಗೊತ್ತಿಲ್ಲ, ಯಾರೊಬ್ರು ಸಿಗ್ತಾರೆ ಈ ಥರ ಕರ್ನಾಟಕದಿಂದ, ಅವ್ರ ಖುಷಿಯಿಂದ ಮಾತಾಡಿಸ್ತಾರೆ. ಸೊ ಆ ಎಕ್ಸ್ಪೀರಿಯನ್ಸ್ ನಾನು ತುಂಬ ಎಂಜಾಯ್ ಮಾಡಿದ್ದೀನಿ. ಹಾಗೂ ಐ ಥಿಂಕ್ ನನಗಿವತ್ತು ಸ್ಪೆಷಲ್ ಯೋಗ ಕ್ಲಾಸ್ ನಡೆದಿತ್ತು ಬೆಳಿಗ್ಗೆ. ಆ್ಯಂಡ್ ಪ್ಲಸ್ ನಿಮ್ಮ ಬುಕ್ ಕೂಡ ಇದೆ ನನ್ನ ಹತ್ರ. ಸೊ ಐ ಆಮ್ ವೆರಿ ವೆರಿ ಎಕ್ಸೈಟೆಡ್. ಥ್ಯಾಂಕ್ ಯು ಸೋ ಮಚ್. ದರ್ಶನ್ ಅವರದು ಅರೆಸ್ಟ್ ಆಗಿರುವಂತದ್ದು ಒಂದ್ ಕಡೆ, ಚಿತ್ರರಂಗದ ಬಗ್ಗೆ ಒಂದ್ ಕಡೆ ಆಕ್ಚುಲಿ ಯೋಗ ಡೇ ಬಗ್ಗೆ ಅಷ್ಟೇ ಕೇಳಿ. ಸಾರ್ವಜನಿಕರಿಗೆ ಯೋಗ ಕರ್ನಾಟಕದಾದ್ಯಂತ ರೀಚ್ ಆಗಿದೆ ಈ 10 ದಿನಗಳಲ್ಲಿ. ಸೊ ಈ ಸಂಸ್ಥೆಯ ಕಾರ್ಯ ಬಹಳ ಪ್ರಮುಖವಾಗಿರುತ್ತೆ. ಹಾಗಾಗಿ ಇವತ್ತು ಇವರಿಗೆ ಇಲ್ಲಿ ನಾವು ಕೃತಜ್ಞತೆಯನ್ನು ಸಲ್ಲಿಸಲೇಬೇಕು. ಅನೇಕ ನೆಗೆಟಿವಿಟಿ ನೋಡ್ತಾ ಇರ್ತೀವಿ. ಪಾಲ್ಗೊಂಡು ಈ ಭಾಗದ ಮಕ್ಕಳಿಗೆ ನಮ್ಮ ಕನಸು ಒಂದೇ, ಕರ್ನಾಟಕವನ್ನು ಯೋಗಯುಕ್ತ ರೋಗ ಮುಕ್ತ ಮಾಡಬೇಕು. ಆ ನಿಟ್ಟಿನಲ್ಲಿ ಇವತ್ತು ಯೋಗ ಡೇ ತುಂಬ ಸಕ್ಸಸ್ಫುಲ್ ಆಗಿದೆ. ವಿಶೇಷವಾಗಿ ನಮ್ಮ ಕಲ್ಯಾಣ ಕರ್ನಾಟಕದ ಜನರಿಗೆ ಅಂತಾರಾಷ್ಟ್ರೀಯ ಯೋಗ ದಿನದ ಶುಭಾಶಯಗಳು. ಸರ್, ಸಿಎಂ ಅವರು ನೀವು ಮಾತಾಡೋಕೆ ಹೇಳಿದ್ರು, ಮಾತಾಡಲಿಲ್ಲ? ಇಲ್ಲ, ಮೊದಲೇ ಹಾಗೇನಿಲ್ಲ. ಅವರಿಗೆ ಯೋಗ ಮಾಡೋದು ಯೋಗ ಬಂದು ವೀಕ್ಷಿಸಿದ್ದೀರಾ. ಸೊ ಅದಕ್ಕೆ ಧನ್ಯವಾದಗಳು. ಶುಭ ಕೋರ್ತಾ ಇದ್ದೀನಿ ಎಲ್ರಿಗೂ. ಸಮಾಜದಲ್ಲಿ ಇವತ್ತು ಹೆಚ್ಚಿನ ಹಿಂಸೆ, ನೋವು, ಅಸೂಯೆ, ಬರೀ ನೆಗೆಟಿವಿಟಿನೇ ನೋಡ್ತಾ ಇದ್ದೀವಿ. ಯೋಗ ಅಂತ ಒಂದು ಅಭ್ಯಾಸ ನಾವು ಇಟ್ಕೊಂಡ್ರೆ ಆ ಒಂದು ಪಾಸಿಟಿವಿಟಿ, ಮೈ, ನಮ್ಮ ದೇಹ ಬಹಳ ಸ್ಟ್ರಾಂಗ್ ಆಗಿದ್ರೆ ಮನಸ್ಸು ಕೂಡ ಸ್ಟ್ರಾಂಗ್ ಆಗುತ್ತೆ. ಆ ಸ್ಟ್ರಾಂಗ್ ಆಗಿರೋ ಮನಸ್ಸು ಪಾಸಿಟಿವ್ ಹಾದಿನಲ್ಲಿ ನಡೆಯುತ್ತೆ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ. ಸೊ ಹಾಗಾಗಿ ಯೋಗ ಅಭ್ಯಾಸ ಮಾಡೋದು ಎಲ್ಲರೂ ಪ್ರಾಕ್ಟೀಸ್ ಮಾಡಬೇಕು. ನಾನು 20-25 ವರ್ಷಗಳಿಂದ ಯೋಗ ಅಭ್ಯಾಸ ಮಾಡ್ತಿದ್ದೀನಿ. ಚಿಕ್ಕ ವಯಸ್ಸಿಂದ ನೋಡಿ ಬೆಳೆದಿರೋಳು ನನ್ನ ತಾಯಿ ಎಲ್ಲ ಯೋಗ ಮಾಡ್ತಾ ಇದ್ದಿದ್ದನ್ನು. ಸೊ ಹಾಗಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ಬಹಳ ಅರ್ಥಪೂರ್ಣ ಅಂತ ನನಗನ್ನಿಸ್ತು. ಸೊ ಆರೋಗ್ಯ ಇಲಾಖೆ ಸಚಿವರಾದಂಥ ದಿನೇಶ್ ಗುಂಡೂರಾವ್ ಅವರಿಗೂ, ಅವರ ಇಡೀ ಆಯುಷ್ ಇಲಾಖೆ ಎಲ್ಲರಿಗೂ, ಸಿಬ್ಬಂದಿ ವರ್ಗದವ್ರಿಗೂ ನನ್ನ ಕಡೆಯಿಂದ